ಆದ್ರೆ ನಮ್ಮ ಅಮ್ಮ ಮನೆಗ್ ಬಂದ್ರೆ ಬರ್ತಾನೆ. ಅದ್ ಬಂದ್ಮೇಲೆ ತೋರ್ಸ್ಬಿಟ್ಟು ನನ್ ತಮ್ಮಗೆ ಟ್ಯಾಕ್ಸ್ ಹಾಕ್ತೀನಿ ಅನ್ಕೊಂಡಿದ್ರ? ಇಲ್ಲ, ನಂದೇ ದುಡ್ಡು ಗೈಸ್. ಟ್ಯಾಕ್ಸ್ ನಿಂದ ದುಡ್ಡು? ನನ್ ದುಡ್ಡೇ, ನನ್ ದುಡ್ಡೇ. ಅವ್ನ್ ಬರೀ ಸುಳ್ಳು ಹೇಳ್ತಾನೆ. ಚೆನ್ನಾಗಿ ಮೆಕ್ತಾ ಇದ್ದಾನೆ. ಕಮೆಂಟ್ ಮಾಡಿ ಗೈಸ್, ಎಷ್ಟು ಸತಿ ಕೇಳಿದೀನಿ. ಯಾರ್ಯಾರು ನನ್ನನ್ನ ಸಪೋರ್ಟ್ ಮಾಡ್ತಾ ಇದೀರೋ ಗೊತ್ತಾಗುತ್ತೇನೆ ನನಗೆ, ನಿಮಗೆಲ್ಲ ನನಗೆ. ನೋಡಿ, ಇದ್ರಿಂದಾನೇ ಅರ್ಧ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಗೈಸ್. ಹೇ ಗೈಸ್, ವಾಟ್ಸ್ಆಪ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವಿಡಿಯೋ ಏನಂದ್ರೆ, ತಮ್ಮನೆ ನಾನು ನೋಡಿರ್ತೀರಾ, ನಾನು ನನ್ನ ತಮ್ಮ ಆಚೆಗೆ ಬಂದಿದ್ದೀವಿ. ಆದ್ರೆ ನಮ್ಮ ಅಮ್ಮ ಮನೆಗೆ ಬಂದ್ರೆ ಬರ್ತಾನೆ ಇರ್ತೀನಿ ಆಚೆಗೆ. ಎಂತ ಸೌಂಡ್ ನೋಡಿ. ಸೊ ಗೈಸ್, ಇವಾಗ ನಾನು ಸ್ಯಾಂಡ್ವಿಚ್ ಅಂದ್ರೆ ಪನ್ನೀರ್ ಸ್ಯಾಂಡ್ವಿಚ್ ಮತ್ತೆ ಪಿಜ್ಜಾ ತಿನ್ನಕ್ ಬಂದಿದ್ದೀನಿ. ನನ್ನ ತಮ್ಮಗೆ ಟ್ಯಾಕ್ಸ್ ಹಾಕ್ತೀನಿ ಅನ್ಕೊಂಡಿದ್ರ? ಇಲ್ಲ, ನಂದೇ ದುಡ್ಡು ಗೈಸ್. ಅದಕ್ಕೆ ಸೊ ನಾನು ಇವಾಗ ತಗೊಂಡಿದ್ದು ಪನ್ನೀರ್ ಸ್ಯಾಂಡ್ವಿಚ್ ಮತ್ತೆ ಪಿಜ್ಜಾ, ಪನ್ನೀರ್ ಪಿಜ್ಜಾ. ಇವನೇನೋ ಹೇಳ್ತಾನಂತೆ. ಏನ್ ಹೇಳಿದ್ ನೀನು? ಟ್ಯಾಕ್ಸ್ ನಿಂದ ದುಡ್ಡು? ನನ್ ದುಡ್ಡೇ, ಯಾವ್ದಿಲ್ಲ. ನನ್ ದುಡ್ಡೇ ಗೈಸ್, ಇವಂದಲ್ಲ. ಯಾವ್ದಿಲ್ಲ ಗೈಸ್. ಆಚೆಗ್ ಬಂದಾಗೆಲ್ಲ ನಾನೇ ಕೊಡ್ಸ್ಬೇಕು. ನಿಮ್ಗ್ ಗೊತ್ತಿಲ್ಲ ಸುಮ್ನೆ ಹಂಗಂತಲ್ ವಿಡಿಯೋದಲ್ಲಿ ಆಚೆಗ್ ಬಂದಾಗೆಲ್ಲ ನಾನೇ ಕೊಡ್ಸ್ಬೇಕು. ನೋಡ್ರಿ ಇವಾಗ ಕೊಡ್ಸ್ತಾ ಇಲ್ಲ. ಅವ್ನ್ ಬರೀ ಸುಳ್ಳು ಹೇಳ್ತಾನೆ. ಸೊ ಇದು ಆರ್ಡರ್ ಕೊಟ್ಟಿದ್ದೀನಿ, ಅದ್ ಬಂದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಸೊ ಗೈಸ್, ಇವಾಗ ಆರ್ಡರ್ ಕೊಟ್ಟಿರೋದು ಬಂದಿದೆ ನೋಡಿ. ಚೀಸ್ ಪನ್ನೀರ್ ಪಿಜ್ಜಾ ಮತ್ತೆ ಪನ್ನೀರ್ ಸ್ಯಾಂಡ್ವಿಚ್. ನನಗೆ ಪನ್ನೀರ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ ಗೈಸ್. ಚೆನ್ನಾಗಿರುತ್ತೆ ಒಂಥರ ಚೀಸು ಪನ್ನೀರ್ ಇವೆಲ್ಲ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಒಂದ್ಸತಿ ನನ್ನ ತಮ್ಮಗೆ ಕ್ಯಾಮ್ರಾ ಕೊಟ್ಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ನನಗೆ ಟೇಸ್ಟ್ ಮಾಡೋಣ ತಗ. ಹೆಂಗಿರುತ್ತೆ? ಮೇ ಬಿ ಬಿಸಿ ಬಿಸಿ ಇರ್ಬೋದು ಒಂದ್ಸತಿ. ನಮ್ಗೆ ಆಕ್ಚುಲಿ ಈರುಳ್ಳಿ ಅಂದ್ರೆ ಇಷ್ಟ ಆಗಲ್ಲ ಗೈಸ್, ಆದ್ರೂ ಒಂದ್ ನಿಮಿಷ. ಚೆನ್ನಾಗಿದೆ, ಬಟ್ ನಮಗೆ ಆನಿಯನ್ಸ್ ಇಷ್ಟ ಆಗಲ್ಲ. ಆದ್ರೂ ಕೂಡ ದುಡ್ಡು ಕೊಟ್ಟು ತಗೊಂಡಿರೋದಲ್ಲ, ವೇಸ್ಟ್ ಮಾಡಬಾರ್ದು, ತಿನ್ಲೇಬೇಕು. ಇನ್ನೊಂದ್ಸತಿ ಪಿಜ್ಜಾ ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ಲ್ಯಾಗ್ ಮಾಡ್ತಾ ಇದೀನಲ್ಲ ಇದೆ. ಸಕ್ಕತ್ತಾಗಿದೆ. ಇದೆಲ್ಲ ತಿಂದಿದ್ಮೇಲೆ ಸಿಗ್ತೀನಿ ಗೈಸ್. ಸ್ವಲ್ಪ ಆರಾಮಾಗಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಸಖತ್ತಾಗಿರುತ್ತೆ. ಗೈಸ್, ಇದಕ್ಕೆ ಟೊಮೆಟೊ ಸ್ವಲ್ಪ ಹಾಕೋಣ ಅಂದ್ರೆ ಎಷ್ಟು ಬಿಂತು ನೋಡಿ. ಬಟ್ ಆದ್ರೂ ಪರವಾಗಿಲ್ಲ, ಟೊಮೆಟೊ ಸಾಸ್ ಅಂತ ತುಂಬಾ ಇಷ್ಟ. ಸಕ್ಕತ್ತಾಗಿದೆ, ಸೂಪರ್. ಪನ್ನೀರ್ ಸ್ಯಾಂಡ್ವಿಚ್ ಬಂದಿದೆ, ನೋಡೋಣ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ಗೈಸ್, ಈಗ ಏನೋ ಪನ್ನೀರ್ ಸ್ಯಾಂಡ್ವಿಚ್ ತುಂಬಾ ಅದರಲ್ಲಿ ಆನಿಯನ್ ಬೇರೆ ಇತ್ತು. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಆನಿಯನ್ ಹಾಕಿದ್ರೆ. ಅದಕ್ಕೆ ನನ್ನ ತಮ್ಮಗೆ ಕೊಟ್ಬಿಟ್ಟೆ ಗೈಸ್ ಅರ್ಧ. ಅವನು ಚೆನ್ನಾಗಿ ಮೆಕ್ತಾ ಇದ್ದಾನೆ. ಏನೋ ಪಿಜ್ಜಾ ಚೆನ್ನಾಗಿತ್ತು, ಯಾಕಂದ್ರೆ ಅದ್ರಲ್ಲಿ ಆನಿಯನ್ ಇರಲ್ಲಲ್ವಾ, ಸೊ ಅದಕ್ಕೆ. ಓಕೆ ಗೈಸ್, ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಸಿಗ್ತೀನಿ. ಸೊ ಗೈಸ್, ಎಲ್ಲ ತಿಂದಾದ್ಮೇಲೆ ಇವಾಗ ನನ್ನ ಮಗಗೆ ಫ್ರೆಂಚ್ ಫ್ರೈಸ್ ತಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ತಗೊಂಡ್ ಹೋಗ್ಬಿಟ್ಟು ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಓಕೆ, ಸೊ ಏನ್ ಮಾಡ್ಬೇಕಂತಾನು ನೀವು ಒಂದ್ಸತಿ ಕಮೆಂಟ್ ಮಾಡಿ ಗೈಸ್. ಎಷ್ಟು ಸತಿ ಕೇಳಿದೀನಿ. ಸೊ ಇನ್ನೊಂದೇನಂದ್ರೆ, ನೀವು ಕಮೆಂಟ್ ಮಾಡಿರೋದನ್ನ ನೆಕ್ಸ್ಟ್ ಬ್ಲಾಗ್ ಇಂದ ನಾನು ಲಾಸ್ಟ್ ಅಲ್ಲಿ 5 ಕಮೆಂಟ್ ನಾವು ಓದ್ಬಿಟ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾವ ತರ ಕಮೆಂಟ್ ಮಾಡಿದ್ರೆ, ಬ್ಯಾಡ್ ಆದ್ರೂ ಗುಡ್ ಆದ್ರೂ ಯಾವ ತರ ಮಾಡಿದ್ರು ನಿಮ್ಗೆ ಏನೋ ನಿಮ್ ಕಮೆಂಟ್ ಗೆ ರಿಯಾಕ್ಟ್ ಮಾಡ್ಬಿಟ್ಟು ವ್ಲಾಗ್ ಅಲ್ಲಿ ಹಾಕ್ತೀನಿ, ನಿಮ್ಮ ಹೆಸರು ಸಹ. ಸೊ ಗೈಸ್, ಜಸ್ಟ್ ಇವಾಗ ನಮ್ಮ ಮಗಗೆ ಫ್ರೆಂಚ್ ಫ್ರೈಸ್ ತಗೊಂಡ್ ಬಂದ್ಬಿಟ್ಟು ಮನೆಗೆ ಬಂದಿದ್ದೆ ನಾನು. ಸೊ ಗೈಸ್, ನಾನು ಒಂದು ಪ್ಲಾನ್ ಮಾಡಿದ್ದೆ. ಈ ವಿಡಿಯೋ ನಾನು ಆದ್ರೆ ಇವತ್ತು ಒಂದು 1 hour ಒಳಗಡೆ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಈ ವಿಡಿಯೋಗೆ ಏನ್ ಕಮೆಂಟ್ ಬರುತ್ತೆ ನೆಕ್ಸ್ಟ್ ವ್ಲಾಗ್ ಇಂದ ನಾನು ಅದನ್ನ ಓದ್ಬಿಟ್ಟು ಒಂದು 10 ಇಲ್ಲ 5 ಕಮೆಂಟ್ ನ ಓದ್ಬಿಟ್ಟು ನಿಮ್ಗೆ ಥ್ಯಾಂಕ್ಸ್ ಅಂದ್ರೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ಗೆ ರಿಯಾಕ್ಟ್ ಮಾಡ್ತೀನಿ, ನೆಗೆಟಿವ್ ಇದ್ರೆ ನೆಗೆಟಿವ್ಗೂ ಒಂದು 5 ಕಮೆಂಟ್ ನ ರಿಯಾಕ್ಟ್ ಮಾಡ್ತೀನಿ ನಾನು. ಸೊ ನೋಡೋಣ ಯಾರ್ಯಾರು ನನ್ನ ವ್ಲಾಗ್ ಇಷ್ಟ ಪಡ್ತಾ ಇದ್ದೀರೋ,
ಯಾರ್ಯಾರು ನನ್ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರೋ ಗೊತ್ತಾಗುತ್ತೆ ನಿಮ್ಗೆ. ನಿಮಗೆಲ್ಲ ನನಗೆ ನೋಡಿ, ಈ ಮಾತಾಡೋದ್ರಲ್ಲಿ ಇದ್ರೆ ಏನ್ ಮಾತಾಡ್ಬೇಕಂತಾನು ಅರ್ಥ ಆಗಲ್ಲ. ಇದ್ರಿಂದಾನೇ ಅರ್ಧ ಕಾನ್ಫಿಡೆನ್ಸೇ ಹೋಗ್ಬಿಡುತ್ತೆ ಗೈಸ್. ನನಗಂತೂ ಏನ್ ಮಾತಾಡ್ಬೇಕು ಅರ್ಥ ಆಗಲ್ಲ. ಯಾವ ತರ ಮಾತಾಡಿದ್ರೆ ಎಲ್ಲ ಪಬ್ಲಿಕ್ ಅಲ್ಲಿ ಹೋದ್ರೆ ಸುಮಾರು ಜನ ಇರ್ತಾರೆ, ಹೆಂಗ್ ಮಾಡ್ಬೇಕಂತಾನು ಅರ್ಥ ಆಗಲ್ಲ ನನಗೆ. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು. ಏನ್ ನೋಡಿ, ಇದೆ ಅರ್ಧ ಮಿಸ್ಟೇಕ್ ಇದೆ. ಸೊ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಇಂದ ಐದೈದು ಕಮೆಂಟ್. ನನ್ನ ಇಂಟ್ರೆಸ್ಟ್ ಇದ್ರ ಮೇಲೆ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಐನೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೆಕ್ಸ್ಟ್ ವ್ಲಾಗ್ ಏನ್ ಮಾಡೋಣ ಅಂತ ಕಮೆಂಟ್ ಕೂಡ ಮಾಡಿ ಗೈಸ್. ಸ್ವಲ್ಪ ನಮ್ಗೆ ಐಡಿಯಾಸ್ ಕೊಡಿ ಯಾವ ತರ ವ್ಲಾಗ್ ಮಾಡೋಣ ಅಂತ. Until then, see you in next vlog. Tata, bye bye.